ಹಲೋ ಎವ್ರಿವನ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ವಿದ್ಯಾರಾಜ್ ಎಜುಪಾಯಿಂಟ್ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇವತ್ತಿನ ಕ್ಲಾಸ್ ಟಾಪ್ 10 GK ಕ್ವಶನ್ಸ್ ಆ್ಯಂಡ್ ಆನ್ಸರ್ಸ್ ಕ್ಲಾಸ್ ಆಗಿರುತ್ತೆ. ಅಂದರೆ 10 ಸಾಮಾನ್ಯ ಜ್ಞಾನದ ಪ್ರಶ್ನೋತ್ತರಗಳನ್ನು ಇವತ್ತಿನ ಕ್ಲಾಸಲ್ಲಿ ನೋಡ್ತಾ ಇದ್ದೀವಿ. ಈಗಾಗಲೇ ನಾವು 290 ಪ್ರಶ್ನೆಗಳನ್ನು ನೋಡ್ಕೊಂಡು ಬಂದಿದ್ದೀವಿ. ಸೊ ಇವತ್ತು 291ನೇ ಪ್ರಶ್ನೆಯನ್ನು ನೋಡ್ತಾ ಹೋಗೋಣ. ವಿಶ್ವದ ಅತಿ ದೊಡ್ಡ ವಸ್ತು ಸಂಗ್ರಹಾಲಯ ಯಾವುದು ಅಥವಾ ಎಲ್ಲಿದೆ ಅಂತ. ವಿಶ್ವದ ಅತಿ ದೊಡ್ಡ ಸಂಗ್ರಹಾಲಯ ಯಾವುದು? ಓಕೆ, ಯಾವುದಾಗತ್ತೆ ಆಗಿದ್ರೆ ಉತ್ತರ ನೋಡೋಣ. ಅಮೇರಿಕಾದ ಮ್ಯೂಸಿಯಂ ಆಫ್ ನ್ಯಾಚುರಲ್ ಹಿಸ್ಟರಿ ಅಂತ. ವಿಶ್ವದ ಅತಿ ದೊಡ್ಡ ವಸ್ತು ಸಂಗ್ರಹಾಲಯ ಅಮೇರಿಕಾದ ಮ್ಯೂಸಿಯಂ ಆಫ್ ನ್ಯಾಚುರಲ್ ಹಿಸ್ಟರಿ ಅಂತಕ್ಕಂಥದ್ದಾಗಿರುತ್ತೆ. ಇದನ್ನು ಚೆನ್ನಾಗಿ ನೆನಪಿಟ್ಕೊಳ್ಳಿ. ಓಕೆ, ನೆಕ್ಸ್ಟ್ ಈಗ ಮುಂದಿನ ಪ್ರಶ್ನೆ ನೋಡೋಣ. 292ನೇ ಪ್ರಶ್ನೆ. ಸ್ನೇಹಿತರೆ, ಪ್ರಶ್ನೆ ನೋಡೋಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಈ ಕ್ಲಾಸನ್ನು ನೋಡ್ತಾ ಇದ್ರೋ ಸೊ ಪ್ಲೀಸ್ ಲೈಕ್ ಮಾಡಿ. ಹಾಗೆಯೇ ಹೊಸಬ್ರು ಯಾರಾದರೂ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆನಾ? ಸೊ ನಿನ್ನೆ ಕ್ಲಾಸ್ ಮಾಡಲಿಕ್ಕಾಗಲಿಲ್ಲ, ಬದಲಾಗಿ ನಿನ್ನೆ 10 ಪ್ರಶ್ನೋತ್ತರಗಳನ್ನು ಇವತ್ತು ಕೂಡ ಕೊಡ್ತಾ ಇದ್ದೀನಿ. ಸೊ ಇವತ್ತಿನ ಕ್ಲಾಸು ಕೂಡ ಬರುತ್ತೆ ಆ್ಯಂಡ್ ನಿನ್ನೆ ಕ್ಲಾಸ್ ಕೂಡ ಬರುತ್ತೆ. ಸೊ ಡೋಂಟ್ ವರಿ, ಅನಿವಾರ್ಯ ಕಾರಣದಿಂದ ನಿನ್ನೆ ಕ್ಲಾಸ್ ಮಾಡಲಿಕ್ಕೆ ಆಗಲಿಲ್ಲ. ಈಗ ನೆಕ್ಸ್ಟ್ ಪ್ರಶ್ನೆ ನೋಡೋಣ. 292ನೇ ಪ್ರಶ್ನೆ. ವಿಶ್ವದ ಅತಿ ದೊಡ್ಡ ಮೃಗಾಲಯ ಯಾವುದು? ವಿಶ್ವದ ಅತಿ ದೊಡ್ಡ ಮೃಗಾಲಯ ಯಾವುದು? ಯಾವುದು ಅಂತಂದರೆ ಕ್ರೂಗರ್ ರಾಷ್ಟ್ರೀಯ ಉದ್ಯಾನವನ. ಓಕೆ, ಕ್ರೂಗರ್ ರಾಷ್ಟ್ರೀಯ ಉದ್ಯಾನವನ ಎಲ್ಲಿ? ದಕ್ಷಿಣ ಆಫ್ರಿಕಾದಲ್ಲಿ. ಓಕೆನಾ? ಮುಂದಿನ ಪ್ರಶ್ನೆ 293ನೇ ಪ್ರಶ್ನೆ. ವಿಶ್ವದ ಅತಿ ದೊಡ್ಡ ಪಕ್ಷಿ ಯಾವುದು? ವಿಶ್ವದ ಅತಿ ದೊಡ್ಡ ಪಕ್ಷಿ ಯಾವುದು? ಓಕೆ, ಫಸ್ಟಿಗೆ ಈ ಕ್ಲಾಸ್ ನಿಮಗೆ ಬರುತ್ತೆ 23 ಡೇಟಿಂದು. ಸೊ ನೆಕ್ಸ್ಟು ಸ್ವಲ್ಪ ಸಮಯದ ನಂತರ ನಾನು ಇವತ್ತಿನ ಡೇಟಿಂದು ಕೂಡ ಅಪ್ಲೋಡ್ ಮಾಡ್ತೀನಿ. ಓಕೆನಾ? ಎರಡೂ ಕೂಡ ನೀವು ನೋಡ್ಕೋಬಹುದು. ವಿಶ್ವದ ಅತಿ ದೊಡ್ಡ ಪಕ್ಷಿ ಯಾವುದು ಹಾಗಿದ್ರೆ ಆಸ್ಟ್ರಿಚ್. ಆಸ್ಟ್ರಿಚ್ ಅಂತಕ್ಕಂಥದ್ದು ವಿಶ್ವದ ಅತಿ ದೊಡ್ಡ ಪಕ್ಷಿ ಆಗಿರುತ್ತೆ. ಓಕೆ, ನೆಕ್ಸ್ಟ್ ಈಗ ವಿಶ್ವದ ಅತ್ಯಂತ ಚಿಕ್ಕ ಹಕ್ಕಿ ಯಾವುದು? ವಿಶ್ವದ ಅತ್ಯಂತ ಚಿಕ್ಕ ಹಕ್ಕಿ ಯಾವುದು? ಸ್ನೇಹಿತರೆ, ಈಗಾಗಲೇ ನಾನು ಹೇಳಿದ ಹಾಗೆ 290 ಪ್ರಶ್ನೆಗಳನ್ನು ನಾವು ನೋಡ್ಕೊಂಡಿದ್ದೀವಿ ಅಂತ ಹೇಳಿದೆ. ಸೊ ಯಾರೆಲ್ಲ ಆ ಕ್ಲಾಸನ್ನು ಇದುವರೆಗೂ ನೋಡಿಲ್ವೋ ಸೊ ಖಂಡಿತ ನಮ್ಮ ವಿದ್ಯಾರಾಜ್ ಎಜುಪಾಯಿಂಟ್ ಯೂಟ್ಯೂಬ್ ಚಾನಲ್ನ ಪ್ಲೇ ಲಿಸ್ಟಲ್ಲಿ ನಿಮಗೆ ಎಲ್ಲ ವೀಡಿಯೋಸ್ಗಳು ನಿಮಗೆ ಸಿಗ್ತಾ ಹೋಗುತ್ತೆ. ನೀವು ಪ್ರತಿದಿನ 10 ಪ್ರಶ್ನೋತ್ತರಗಳನ್ನು ಬರೆದು ಕೂಡ ಇಟ್ಕೊಳ್ಬಹುದು. ಇಲ್ಲ ಅಂತಂದರೆ ನೀವು ನೆಕ್ಸ್ಟ್ ನಾನಿದು 500 ಕ್ವಶನ್ ಕಂಪ್ಲೀಟ್ ಆದ ನಂತರ ಕಂಪ್ಲೀಟ್ ಆದಂತಹ 1 to 500 ಕ್ವಶನ್ ಆ್ಯಂಡ್ ಆನ್ಸರ್ಸ್ದ PDF ಟೆಲಿಗ್ರಾಮ್ ಚಾನಲ್ಗೆ ಅಪ್ಲೋಡ್ ಮಾಡ್ತೀನಿ. ಓಕೆ, ಸೊ ನೀವು ಅಲ್ಲಿ ಕೂಡ ಅದರ PDF ಪಡ್ಕೊಳ್ಬಹುದು. ಹಾಗಿದ್ರೆ ಈ ಪ್ರಶ್ನೆಗೆ ಉತ್ತರ ನೋಡೋಣ. ವಿಶ್ವದ ಅತ್ಯಂತ ಚಿಕ್ಕ ಹಕ್ಕಿ ಯಾವುದು ಅಂತಂದರೆ ಗುನುಗುವ ಹಕ್ಕಿ ಅಂತ ಆಗುತ್ತೆ. ಯಾವುದು? ವಿಶ್ವದ ಅತ್ಯಂತ ಚಿಕ್ಕ ಹಕ್ಕಿ ಬಂದು ಗುನುಗುವ ಹಕ್ಕಿ. ನೆಕ್ಸ್ಟ್ ಈಗ 295ನೇ ಪ್ರಶ್ನೆ. ವಿಶ್ವದ ಅತಿ ದೊಡ್ಡ ಸಸ್ತನಿ. ವಿಶ್ವದ ಅತಿ ದೊಡ್ಡ ಸಸ್ತನಿ ಯಾವುದು? ನಮ್ಮ ವಿದ್ಯಾರಾಜ್ ಎಜುಪಾಯಿಂಟ್ದ ಸೇಮ್ ಇದೇ ಹೆಸರಿನ ಟೆಲಿಗ್ರಾಮ್ ಚಾನಲ್ ಇದೆ. ಅಲ್ಲಿ ನೀವು ಜಾಯ್ನ್ ಆಗಿ ಎಲ್ಲ ಮಾಹಿತಿಯನ್ನು ಪಡೆದುಕೊಳ್ಳಿ. ಆ್ಯಂಡ್ ಟೆಲಿಗ್ರಾಮ್ ಚಾನಲ್ದ ಲಿಂಕ್ ಬಂದು ಪ್ರತಿಯೊಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಇರುತ್ತೆ, ಕ್ಲಿಕ್ ಮಾಡಿ ಜಾಯ್ನ್ ಆಗಿ. ವಿಶ್ವದ ಅತಿ ದೊಡ್ಡ ಸಸ್ತನಿ ಯಾವುದು ಹಾಗಿದ್ರೆ ನೀಲಿ ತಿಮಿಂಗಿಲ. ಓಕೆ, ನೀಲಿ ತಿಮಿಂಗಿಲ ಅಂತ ಹೇಳ್ತೀವಿ. ವಿಶ್ವದ ಅತಿ ದೊಡ್ಡ ಸಸ್ತನಿ ಆಗಿರುತ್ತೆ. ಸೊ ನೆಕ್ಸ್ಟ್ ಈಗ ಮುಂದಿನ ಪ್ರಶ್ನೆ 296ನೇ ಪ್ರಶ್ನೆ. ವಿಶ್ವದ ಅತಿ ದೊಡ್ಡ ದೇವಾಲಯ ಯಾವುದು? ವಿಶ್ವದ ಅತಿ ದೊಡ್ಡ ದೇವಾಲಯ ಯಾವುದು? ಯಾವುದು ಹಾಗಿದ್ರೆ ಉತ್ತರ ನೋಡೋಣ ಬನ್ನಿ. ಅಂಗೋರ್ ವಾಟ್ ಅಥವಾ ಅಂಕೋರ್ ವಾಟ್ ದೇವಾಲಯ. ಓಕೆ, ಅಂಗೋರ್ ವಾಟ್ ಅಂತಲೂ ಕರಿತೀವಿ. ಅಂಕೋರ್ ವಾಟ್ ವಿಶ್ವದ ಅತಿ ದೊಡ್ಡ ದೇವಾಲಯ ಅಂಗೋರ್ ವಾಟ್ ದೇವಾಲಯ ಆಗಿರುತ್ತೆ. ಸೊ ನೆಕ್ಸ್ಟ್ ಈಗ ಮುಂದಿನ ಪ್ರಶ್ನೆ ಗಮನಿಸ್ಕೊಳ್ಳಿ. ವಿಶ್ವದ ಅತಿ ಎತ್ತರದ ಮಹಾತ್ಮ ಬುದ್ಧನ ಪ್ರತಿಮೆ ಎಲ್ಲಿದೆ? ವಿಶ್ವದ ಅತಿ ಎತ್ತರದ ಮಹಾತ್ಮ ಬುದ್ಧನ ಪ್ರತಿಮೆ ಎಲ್ಲಿದೆ? ಎಲ್ಲಿದೆ ಹಾಗಿದ್ರೆ ಉತ್ತರ ನೋಡೋಣ ಬನ್ನಿ. ಉಲಾನ್ ಬಾತರ್, ಮಂಗೋಲಿಯಾದಲ್ಲಿ ಉಲಾನ್ ಬಾತರ್ ಅಂತಕ್ಕಂಥದ್ದು ಬುದ್ಧನ ಒಂದು ಪ್ರತಿಮೆಯಾಗಿರುತ್ತೆ. ಓಕೆ,
ನೆಕ್ಸ್ಟ್ ಈಗ ಮುಂದಿನ ಪ್ರಶ್ನೆ 298ನೇ ಪ್ರಶ್ನೆ. ವಿಶ್ವದ ಅತಿ ದೊಡ್ಡ ಬೆಲ್ ಟವರ್ ಎಲ್ಲಿದೆ? ಎಸ್, ದಿ ಗ್ರೇಟ್ ಬೆಲ್ ಆಫ್ ಮಾಸ್ಕೋದಲ್ಲಿ ವಿಶ್ವದ ಅತಿ ದೊಡ್ಡ ಬೆಲ್ ಟವರ್, ಅದಕ್ಕೇನಂತ ಕರೀತಾರೆ? ದಿ ಗ್ರೇಟ್ ಬೆಲ್ ಆಫ್ ಮಾಸ್ಕೋ ಅಂತ. ಓಕೆ, ನೆಕ್ಸ್ಟ್ ಈಗ ಮುಂದಿನ ಪ್ರಶ್ನೆ 299ನೇ ಪ್ರಶ್ನೆ. ವಿಶ್ವದ ಅತಿ ದೊಡ್ಡ ಪ್ರತಿಮೆ ಯಾವುದು? ಉತ್ತರ ನೋಡೋಣ ಬನ್ನಿ. ವಿಶ್ವದ ಅತಿ ದೊಡ್ಡ ಪ್ರತಿಮೆ ಬಂದು ಸ್ಟ್ಯಾಚ್ಯೂ ಆಫ್ ಲಿಬರ್ಟಿ. ಯಾವುದು? ಸ್ಟ್ಯಾಚ್ಯೂ ಆಫ್ ಲಿಬರ್ಟಿ. ಹಾಗಿದ್ರೆ ಈ ಒಂದು ಕ್ಲಾಸ್ನ ಕೊನೆಯ ಪ್ರಶ್ನೆ 10ನೇ ಪ್ರಶ್ನೆ ಅಥವಾ 300ನೇ ಪ್ರಶ್ನೆ ಯಾವುದಾಗಿರುತ್ತೆ? ವಿಶ್ವದ ಅತಿ ದೊಡ್ಡ ಹಿಂದೂ ದೇವಾಲಯ ಸಂಕೀರ್ಣ. ವಿಶ್ವದ ಅತಿ ದೊಡ್ಡ ಹಿಂದೂ ದೇವಾಲಯದ ಸಂಕೀರ್ಣ ಯಾವುದು? ಎಸ್, ಉತ್ತರ ನೋಡೋಣ ಬನ್ನಿ. ಹಾಗಿದ್ರೆ ಎಸ್, ಅಕ್ಷರಧಾಮ ದೇವಾಲಯ. ಎಲ್ಲಿ? ದೆಹಲಿಯಲ್ಲಿ. ವಿಶ್ವದ ಅತಿ ದೊಡ್ಡ ಹಿಂದೂ ದೇವಾಲಯ ಇರೋದು ದೆಹಲಿಯಲ್ಲಿ. ಅದರ ಹೆಸರು ಅಕ್ಷರಧಾಮ ದೇವಾಲಯ ಆಗಿರುತ್ತೆ. ಓಕೆ, ಎಸ್, ಹಾಗಿದ್ರೆ ಇವತ್ತಿನ ಈ ಕ್ಲಾಸಲ್ಲಿ ನಾವು ಸುಮಾರು 10 ಪ್ರಶ್ನೋತ್ತರಗಳನ್ನ ನೋಡ್ಕೊಂಡು ಬಂದಿದ್ದೀವಿ. ಐ ಹೋಪ್ ಈ ಒಂದು ಮಾಹಿತಿ ನಿಮಗೆ ಖಂಡಿತ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಅನಿಸಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಸೊ ಇದೇ ರೀತಿ ಮತ್ತೊಂದು ಮಾಹಿತಿಯೊಂದಿಗೆ ಮತ್ತೊಂದು ಕ್ಲಾಸಲ್ಲಿ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಎವ್ರಿ ಒನ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.